ರಾಜ್ಯದ ವಿಚಾರಕ್ಕೆ ಬರೋಣ. ರಾಜ್ಯದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಏನು, ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀತಿ ಬಗ್ಗೆ ಮರುಪರಿಶೀಲಿಸಿ ಅಂತ ಗವರ್ನರ್ ಹೇಳ್ತಾ ಇರೋದು. ಈ ವಿಚಾರಕ್ಕೆ ಗವರ್ನರ್ ಪ್ರವೇಶ ಮಾಡಿದ್ದಾರೆ. ಚರ್ಚಿಸಿ ಸೂಕ್ತ ನಿರ್ಧಾರಕ್ಕೆ ಬನ್ನಿ ಅಂತ CS ಶಾಲಿನಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. SSLCಯಲ್ಲಿ ಹಿಂದಿ ಸೇರಿ ತೃತೀಯ ಭಾಷೆಗಳಲ್ಲಿ ಪಾಸು ಫೇಲು ಪದ್ಧತಿ ಕೈಬಿಟ್ಟು ಗ್ರೇಡಿಂಗ್ ನೀತಿ ಜಾರಿಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧದ ಚರ್ಚೆಯ ನಡುವೆಯೇ ಈ ವಿಚಾರದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಶಿಕ್ಷಣ ಇಲಾಖೆ ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಶೈಕ್ಷಣಿಕ ಹಿತದೃಷ್ಟಿಯಿಂದ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಲಾಗಿದೆ. ಇದನ್ನು ಇನ್ನೊಂದ್ಸತಿ ನೀವು ಡಿಸ್ಕಸ್ ಮಾಡಿ, ಇನ್ನೊಂದ್ಸತಿ ನೀವು ಚರ್ಚಿಸಿ ಅನ್ನೋದನ್ನು ರಾಜ್ಯಪಾಲರು ಹೇಳ್ತಾ ಇರೋದು. ನೋಡಿ, ಅನೇಕ ವಿಚಾರಗಳಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂಥ ಪರಿಸ್ಥಿತಿ ಈ ಹಿಂದೆನೂ ಕೂಡ ನಿರ್ಮಾಣ ಆಗಿದ್ದು ಇದೆ. ಇದೇನು ಹೊಸದಲ್ಲ. ಈಗ ಮತ್ತೊಮ್ಮೆ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸರ್ಕಾರ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತು. ಆ ಡಿಸಿಷನ್ ನಿಮಗೂ ಕೂಡ ಗೊತ್ತಿದೆ. ಜಸ್ಟ್ ಎಕ್ಸಾಮ್ಸ್ ಎಲ್ಲ ನಡೆಯುತ್ತೆ, ಸಿಲೆಬಸ್ಸು ಇರುತ್ತೆ, ಬಟ್ ಮಾರ್ಕ್ಸ್ ಇರೋದಿಲ್ಲ. A ಗ್ರೇಡ್ B ಗ್ರೇಡ್ ಅನ್ನೋದನ್ನು ಕೊಟ್ಕೊಂಡು ಬರ್ತೀವಿ. ಅಂದರೆ ಆ್ಯಕ್ಚುಲಿ ಅಕ್ಷರಶಃ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದೇ ಪರಿಸ್ಥಿತಿ. ಸೊ ಇದಕ್ಕೀಗ ಗವರ್ನರ್ ಎಂಟ್ರಿ ಆಗಿರೋದು. ರಾಜ್ಯಪಾಲರು ಒಂದು ಪತ್ರನೇ ಬರೆದಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ. ಏನಂತ ಬರೆದಿದ್ದಾರೆ ಅಂತಂದರೆ, ಪ್ರಭುಶಂಕರ್ ಶುಕ್ರವಾರ ಪತ್ರ ಬರೆದಿರೋದು. ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರು ಬೆಂಗಳೂರಿನ ಸ್ಥಳೀಯ ಭಾಷೆಗಳ ಸಂರಕ್ಷಣಾ ಸಂಘಟನೆಯ ಪ್ರತಿನಿಧಿಗಳು ರಾಜ್ಯಪಾಲರಿಗೆ ಸಲ್ಲಿಸಿರುವ ಮನವಿ ಆಧರಿಸಿ ಈ ಪತ್ರ ಬರೆಯಲಾಗಿದೆ. ಸಂಘಟನೆಯ ಪತ್ರದಲ್ಲಿ ವಿದ್ಯಾರ್ಥಿಗಳಲ್ಲಿ ಭಾಷಾ ವೈವಿಧ್ಯತೆ, ಅರಿವು ಮತ್ತು ಬೌದ್ಧಿಕ ಬೆಳವಣಿಗೆ ಬೆಳೆಸುವಲ್ಲಿ ತೃತೀಯ ಭಾಷೆ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಅವರು ತಿಳಿಸಿದ್ದಾರೆ. ತೃತೀಯ ಭಾಷಾ ವಿಷಯಗಳಿಗೆ ಅಂಕಗಳ ಬದಲು ಕೇವಲ ಗ್ರೇಡ್ ನೀಡುವ ಪ್ರಸ್ತಾಪವು ವಿದ್ಯಾರ್ಥಿಗಳಿಗೆ ಅಜಾಗರೂಕತೆ ಉಂಟು ಮಾಡಿ ಭಾಷಾ ವಿಷಯಗಳ ಕಲಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು ಅಂತ ಹೇಳಿದ್ದಾರೆ. ವಿಷಯ ಇಷ್ಟೇ ನೋಡಿ, ನಾನು ಹೇಳಿಬಿಡ್ತೀನಿ. ಕನ್ನಡ ಹೌದು ನಮಗೆ ಬೇಕು, ನಾವು ಮಾತೃಭಾಷೆ ಕನ್ನಡ, ಕನ್ನಡಿಗರು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು, ಕನ್ನಡವೇ ಮಾತಾಡಬೇಕು, ಫೈನ್. ಬಟ್ ಇಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿಗೇನು ಎದುರಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ಆದಂತಹ ವಿಚಾರವನ್ನು ನೀವು ನೋಡಿದ್ರಿ. ರೈಲ್ವೆ ಇಲಾಖೆಯಲ್ಲಿ ನಾವು ಎಕ್ಸಾಮ್ ಬರಿಬೇಕು ಅಂತಂದರೆ ಹಿಂದಿಯಲ್ಲಿ ಎಕ್ಸಾಮ್ ಬರಿಬೇಕು, ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಬರಿಬೇಕು, ಕನ್ನಡಕ್ಕೆ ಆಪ್ಷನ್ಸ್ ಇಲ್ಲ ಅಂತ. ಈ ರೀತಿ ಇದ್ದಾಗ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯೋದಕ್ಕೆ ಅಥವಾ ಕೇಂದ್ರದ ಅಥವಾ ಸರ್ಕಾರದ ಹುದ್ದೆಗಳಿಗೆ ನಾವು ಪಾಸ್ ಆಗಬೇಕು, ಅರ್ಹರಿರಬೇಕು ಅಂತಂದರೆ ಹಿಂದಿ ಬರಬೇಕು ಅನ್ನೋದೊಂದು ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಹಿಂದಿಯನ್ನು ಕಲಿಲೇಬೇಕು ಅನ್ನೋದೊಂದು ಒತ್ತಡವೂ ಕೂಡ ಇದೆ. ನೀವು ಇದನ್ನು ಒತ್ತಡ ಅಂತಲೇ ಅಂದ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಅಂತ ಇಲ್ಲದೆ ಇದ್ದಿದ್ರೆ, ಹಿಂದಿಲಿ ಬರಿಬೇಕು ಅನ್ನೋದು ಇಲ್ಲದೆ ಇದ್ದಿದ್ರೆ, ನಾವು ಯಾವುದೋ ಒಂದು ಉತ್ತಮ ಹುದ್ದೆಗೆ ಹೋಗಬೇಕು ಅನ್ನೋದು ಇಲ್ಲದೆ ಇದ್ದಿದ್ರೆ, ಹಿಂದಿನ ಯಾರು ಕಲಿತಿದ್ರು, ಯಾಕೆ ಕಲಿತಿದ್ರು? ನಿಮಗೆ ಇಲ್ಲೇನೆ ನಿಮಗೆಲ್ಲನೂ ಸಿಗುತ್ತೆ ಅಂತ ಅಂದಮೇಲೆ ಕನ್ನಡನೇ ಕಲಿತಾ ಇದ್ರು ಅಲ್ವಾ? ಸೊ ಒತ್ತಡದ ಕಾರಣದಿಂದನಾದರೂ ಹಿಂದಿ ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆ. ನೀವು ಹಿಂದಿಯನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿಬಿಟ್ರೆ ಮಕ್ಕಳು ಅದ್ರ ಬಗ್ಗೆ ಓದೋದೇ ಇಲ್ಲ. ಮಕ್ಕಳಿಗೆ ಮುಂದೆ ಅದು ಪ್ರಾಬ್ಲಮ್ ಆಗ್ಬೋದು, ಭವಿಷ್ಯತ್ತಿನಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ಹಾಗಾಗಿ ಇದೊಂದಷ್ಟು ವಾದ ಪ್ರತಿವಾದ ಇದೆ. ಇದಕ್ಕೇನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸರ್ಕಾರ ಇದಕ್ಕೇನು ಉತ್ತರ ಕೊಡುತ್ತೆ ರಾಜ್ಯಪಾಲರಿಗೆ ಅನ್ನೋದನ್ನು ನೋಡಬೇಕಾಗುತ್ತೆ.